ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಸ್ವಲ್ಪ ಬೇಗ ಬಂದೆ ಸ್ಕೂಲಿಂದ. ರಘು ಅವರು ನಿನ್ನೆಯಿಂದ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಹೊರಟಿದ್ದೀವಿ. ನೀನು ರೆಡಿನಾ? ಮಮ್ಮಿ ಏನು ಮಾಡ್ತಿದ್ದಾರೆ? ರಘು ಅವರು ಮಕ್ಕಳನ್ನೆಲ್ಲ ಆಟೋದಲ್ಲಿ ಕೂರಿಸ್ಕೊಂಡು ರೌಂಡ್ಸ್ ಹಾಕ್ಸ್ತಿದ್ರು. ಮಾಡ್ತಿದ್ದೀರಾ? ಸೊ ಪುಟಾಣಿಗಳಿಗೆಲ್ಲ ತುಂಬಾ ಖುಷಿ ಆಗಿಬಿಟ್ಟಿದೆ. ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ, ಚೆನ್ನಾಗಿ ಆಟ ಆಡ್ಕೊಂಡು ಬರ್ಬೋದು ಅಂತ ಹೇಳಿ. ಸೊ ರಘು ಅವರು ಕೂಡ ಅವರಿಗೆ ಮಕ್ಕಳಂದರೆ ತುಂಬ ಇಷ್ಟ. ಅವ್ರ ಮಕ್ಕಳಿಗೋಸ್ಕರ ಎಕ್ಸಿಬಿಷನ್ಗೆ ಮತ್ತೆ ನಿನ್ನೆ ಎಲ್ಲ ಹೋಗಿದ್ರು. ಸೊ ಇವತ್ತು ಕೂಡ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದಾರೆ. ಸೊ ಎಕ್ಸಿಬಿಷನ್ ಹತ್ರ ಹೋಗ್ತಿದ್ದಂಗೆ ಮಕ್ಕಳಿಗೆಲ್ಲ ಫುಲ್ ಖುಷಿಯಾಗೋಯಿತು. ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟರು. ಸೊ ಎಂಟ್ರೆನ್ಸ್ ಫೀಸೇ ಒಬ್ಬರಿಗೆ 50 ರೂಪೀಸ್ ಇತ್ತು. ಸೊ ಎಲ್ಲರಿಗೂ ತೊಗೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ತುಂಬಾ ಚೆನ್ನಾಗಿದೆ ಒಳಗಡೆ. ಒಂದು ಸ್ವಲ್ಪ ಔಟ್ಸೈಡ್ ಹೋಗೋರೆಲ್ಲ ಇಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಅಂದರೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ಈ ಥರ ಗೊಂಬೆಗಳನ್ನ ಇಟ್ಟಿದ್ರೆ, ಇನ್ನು ಒಳಗಡೆ ಎಲ್ಲ ಅಕ್ವೇರಿಯಮ್ಗಳನ್ನ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಫಿಶಸ್ಸು ವೆರೈಟಿ ಫಿಶಸ್ ಎಲ್ಲ ಅಲ್ಲಿ ನೋಡ್ಬೋದಿತ್ತು ನಾವು. ತುಂಬಾ ಚೆನ್ನಾಗಿತ್ತು. ಕ್ರ್ಯಾಬ್ ಸಾರ್ಗಾಗುತ್ತಂತೆ. ಕ್ರ್ಯಾಬ್ ಮೇಲೆ ಫ್ರೈ ಮಾಡೋದು ಸಾಕೋದದು ಮೀನು, ಅದು ತಿಂತಾರ ಅದನ್ನ. ನಮ್ಮ ರಘು ನೋಡಿ ಕಾಮಿಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಸುತ್ತ ನೋಡಿ ಇದು ಫೋಟೋ ಸೆಷನ್ಗೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಫೋಟೋಸ್ ಎಲ್ಲ ಅಂತ ಹೇಳಿ. ಸೊ ದೊಡ್ಡದಾಗಿ ಇಂಡಿಯಾ ಅಂತ ಹಾಕಿದ್ದಾರೆ. ಮತ್ತು ಎಂಟ್ರೆನ್ಸಿಗೆ ಈ ಥರ ಬ್ಯಾಗ್ಸು, ಮಕ್ಕಳದು ಟಾಯ್ಸು, ಸುಮಾರಷ್ಟು ವಸ್ತುಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಸೊ ರಿಬ್ಬನ್ಸು, ಕ್ಲಿಪ್ಸು ಇವೆಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿಗೆ ಬಂದು ಸುಮ್ಮನೆ ಒಂದಷ್ಟು ಗೇಮ್ಸ್ನ ಆಡಿ ಮನೆಗೇನಾದರೂ ಬೇಕಿದ್ದರೆ ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ. ಸ್ಟಾರ್ಟಿಂಗೇ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗ್ಲೇ ಒಂದು ಸ್ಮಾಲ್ ಟ್ರೈನ್ ಗೇಮ್ ಇತ್ತು. ಸೊ ಅದಕ್ಕೆ ರಘು ಅವರು ಟಿಕೆಟ್ ತಗೋತಿದ್ದಾರೆ. ಅಕ್ಕ ಅವ್ರು ಹೇಳ್ತಿದ್ದಾರೆ, ಅಣ್ಣ ನೀವೇ ಹೋಗಿ ಕರ್ಕೊಂಡು ಹೋಗಿ ಮಕ್ಕಳನ್ನ, ನಾವು ಬರಲ್ಲ ಇಲ್ಲೇ ಇರ್ತೀವಿ ಅಂತ. ಅಕ್ಕ ನಾನು ಹೋಗಲ್ಲ, ನೀವೇ ಹೋಗಿ ಅಂತ ರಘು ಅವ್ರು ಹೇಳ್ಕೊಂಡು ಟಿಕೆಟ್ ತಗೋತಿದ್ದಾರೆ. ಸೊ ನೋಡಿ ಎಲ್ಲರೂ ಹೋಗಿ ಒಳಗಡೆ ಕೂತ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಸಖತ್ತಾಗಿತ್ತು.
ಎಲ್ಲ ದರ್ಶಿನಿ ಇದು ತನ್ವಿ ಎಲ್ಲ ಈ ಸೈಡ್ ಬಂದ್ಮೇಲೆ ಜಲಿ ಜಲಿ ಅಂದ್ರೆ ಏನು ಹೇಳ್ಕೊಡ್ತಾ ಇದೆಯಲ್ಲ ಏನು ಅನ್ಬೇಕಾ ಏನೋ ಪ್ರೀತಿಯಿಂದ ಮಾತಾಡ್ಬೋದು ಅವ್ನು ಅವಾಗ ಅವಾಗ ಉಯ್ಯಲ್ ಹಾಡ್ಕೊಂಡು ಅವ್ನು ಮಗು ಅದು ಎಕ್ಸ್ಟ್ರಾ ಇದೆಯಲ್ಲ एक ओवर दो ओवर एक ओवर दो कितना ओवर कितना समय बाद 50 रुपये ಅಪ್ಪು ನಾನು ಅಪ್ಪು ಭವಿಕ್ ನಾನು ಅದು ತಗೋ ಅಂತ ಹೇಳೋ ಅವ್ರಿಗೆ ಕೆಟ್ಟಾಗಿರ್ಬೇಕು ಅದು ಸೊ ಮಕ್ಕಳಿಗೆ ಬೋಟ್ ರೈಡ್ ಮಾಡೋದಕ್ಕೆ 50 ರುಪೀಸ್ ಟಿಕೆಟು. ಸೊ 50 ರುಪೀಸ್ಗೆ 5 ಮಿನಿಟ್ಸ್ ಆಟ ಆಡಿಸ್ತಾರಂತೆ. ಈ ಮಗು ಒಂದು 2 ಮಿನಿಟ್ಸ್ ಕೂಡ ಆಡಲಿಲ್ಲ, ಭಯ ಪಡ್ತಿತ್ತು. ಸೊ ಹಾಗಾಗಿ ಆ ಬೋಟ್ನ ನಮ್ಮ ದರ್ಶುಗೆ ಕೊಡಿಸ್ತಿದ್ದಾರೆ. ಪಾಪ ಅವರು ತುಂಬಾ ಫೋರ್ಸ್ ಮಾಡ್ತಿದ್ರು ಮಗುಗೆ, ಖುಷಿ ಪಡುತ್ತೇನೋ ಮಗು ಆಡು ಚಿನಿ ಅಂತ ಹೇಳಿ. ಪಾಪ ಆ ಮಗು ತುಂಬಾ ಭಯ ಪಡ್ತಿತ್ತು. ಸೊ ಹಾಗಾಗಿ ಆ ಮಗುನ ಇಳಿಸ್ಬಿಟ್ಟು ದರ್ಶುಗೆ ಈ ಬೋಟ್ನ ಕೊಟ್ಟರು. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಈ ಜಾಯಿಂಟ್ ವೀಲ್ ನೋಡಿಬಿಟ್ಟು ಆಸೆ ಆಯಿತು ಆಡಬೇಕು ಅಂತ ಹೇಳಿ. ಸೊ ನಾನು ಮತ್ತು ಅಕ್ಕ ಮತ್ತು ತನ್ವಿ ಹೋದ್ವಿ ಆಡೋದಕ್ಕೆ. ಇವ್ರನ್ನೆಲ್ಲ ಈ ಆಟ ಆಡೋದಕ್ಕೆ ಬಿಟ್ಟು ನಾವು 3 ಜನ ಜಾಯಿಂಟ್ ವೀಲ್ ಆಡೋಣ ಅಂತ ಹೇಳಿ ಹೋದ್ವಿ. ರಘು ಅವ್ರಿಗೆ ಇಲ್ಲಿ ಮಕ್ಕಳನ್ನ ನೋಡ್ಕೋತಿರು, ನಾವು ಜಾಯಿಂಟ್ ವೀಲ್ ಆಡಿ ಬರ್ತೀವಿ ಅಂತ ಹೇಳಿ ಹೊರಟ್ವಿ. ಹೋಗೋದೇನೋ ಹೋಗ್ಬಿಟ್ವಿ, ಬಟ್ ಒಳಗಡೆ ಕುತ್ಕೊಂಡ್ಮೇಲೆ ತುಂಬಾ ಭಯ ಆಗೋಯಿತು. ತನ್ವಿಗೆ ಆಪ್ರೇಷನ್ ಆಗಿದ್ರು, ನಾನು ಒಬ್ಬಳೇ ಕುತ್ಕೋತೀನಿ ಅಂತಿದ್ಲು. ಅವ್ರ ಪಪ್ಪ ಮೊದಲೇ ಹೇಳಿದ್ರಂತೆ ಅಕ್ಕಂಗೆ ಏನೂ ಗೇಮ್ಸ್ ಆಡಿಸ್ಬೇಡ ತನ್ವಿಗೆ ಅಂತ. ಬಟ್ ಅವಳಂತೂ ತುಂಬಾ ಭಯ ಬಿದ್ದುಬಿಟ್ಲು. ಆಟ ಆಡ್ಕೊಂಡು ಬರ್ತಾ ಒಂದಷ್ಟು ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ವಿ. ನಾನು ಮತ್ತು ಓನರ್ ಅಕ್ಕ ಇಬ್ಬರು ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಡೈಲಿ ಯೂಸ್ಗೆಲ್ಲ. ಸೊ ಅಕ್ಕಂಗೆ ಕೀ ಹ್ಯಾಂಗ್ ಮಾಡೋದಕ್ಕೆ ಸ್ಟ್ಯಾಂಡ್ ಬೇಕಿತ್ತಂತೆ. ಸೊ ಹಾಗಾಗಿ ಚೆನ್ನಾಗಿರೋದು ನೋಡಿ ರಘು ಅಣ್ಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು. ಅವರು ನೇಮ್ನ ಕೂಡ ಹಾಕ್ಕೊಡ್ತಾರಂತೆ ಸ್ಟ್ಯಾಂಡ್ ಮೇಲೆ. ಸೊ ಹಾಗಾಗಿ ಬೃಂದಾವನ ಅಂತ ನೇಮ್ನ ಬರೆಸಿದ್ದೀವಿ. ಚೆನ್ನಾಗಿರ್ಬೇಕು. ಅದೇನ ಪಟ್ಟಕ್ಕಂತಂದ್ರೆ 400 ಕೊಡ್ಬೇಕಾಗುತ್ತೆ. ಅದು ಪೆನ್ನೆ ಹಿಂಗೆ ಹೇಳೋದು ಪೆನ್ನೆ ಅದು ವಾಪಸ್ ಕೊಡ್ಬೇಡ್ಲಾ? ಆಟ ಆಡಿಕೊಂಡು ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಟು ಬಂದ್ವಿ ಮನೆಗೆ. ಸೊ ನಮ್ಮ ಮನೆ ಪಕ್ಕ ಮನೆ ಇದೆ. ಸೊ ಅವ್ರ ಮಗಂದು ಬರ್ಡೇ ಇತ್ತು, ಇವನೇ ನೋಡಿ ಬರ್ಡೇ ಬಾಯ್. ಆ ಬರ್ಡೇಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ಎಕ್ಸಿಬಿಷನ್ಗೆ ಹೋಗೋ ಟೈಮಲ್ಲಿ ಪಾಪ ಅವ್ರ ಅಮ್ಮ ಬಂದು ಇನ್ವೈಟ್ ಮಾಡಿದ್ರು, ಬರಲೇಬೇಕು ಎಲ್ಲರೂ ಅಂತ ಹೇಳಿ. ಸೊ ಹಾಗಾಗಿ ಹೊರಟಿದ್ದೀವಿ. ಅವ್ರು ಇನ್ನೂ ಕೇಕ್ ಕೂಡ ಕಟ್ ಮಾಡಿರಲಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಿದ್ರು ಎಲ್ಲರಿಗೋಸ್ಕರ. ನಮ್ಮ ಪುಟಾಣಿಗಳಿಗಂತೂ ತುಂಬಾ ಎನರ್ಜಿ. ಅಲ್ಲಿ ಕೂಡ ಎಕ್ಸಿಬಿಷನಲ್ಲೂ ಆಟ ಆಡಿಕೊಂಡು ಇಲ್ಲಿ ಬಂದು ನೋಡಿ ಹೇಗೆ ಆಡ್ತಿದ್ದಾರೆ ಅಂತ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.
ಸೊ ನೋಡಿದ್ರಲ್ಲ ಗೈಸ್ ಹೇಗಿತ್ತು ವಿಡಿಯೋ ಅಂತ ಹೇಳಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.